ಶ್ರೀನಿವಾಸ್ ಪ್ರಸಾದ್ ಮತ್ತು ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಪ್ರಸಾದ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿರುವಂಥ ದೃಶ್ಯ 6 ವರ್ಷಗಳ ನಂತರ ಹಳೆ ಗೆಳೆಯರು ಒಂದಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್, ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್, ಇವರೆಲ್ಲ ಒಂದು ಸಮಯದಲ್ಲಿ ಒಂದೇ ಗೂಡಿನ ಹಕ್ಕಿಗಳು. ಶ್ರೀನಿವಾಸ್ ಪ್ರಸಾದ್, ಸಿದ್ದರಾಮಯ್ಯ, ಎಚ್ ವಿಶ್ವನಾಥ್, ಎಚ್ ಸಿ ಮಹದೇವಪ್ಪ, ಮಹಾದೇವ್ ಪ್ರಸಾದ್, ಅಕಾಲಿಕ ಮರಣಕ್ಕೆ ತುತ್ತಾದರು ಮಹಾದೇವ್ ಪ್ರಸಾದ್. ಈಗ ಮತ್ತೆ ಭೇಟಿಯಾಗಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. 2013-18ರ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಕೆಲವು ಮಂತ್ರಿಗಳನ್ನು ಕೈ ಬಿಡ್ತಾರೆ. ಅದರಲ್ಲಿ ಅಂಬರೀಷ್ ಕೂಡ ಇರ್ತಾರೆ. ಶ್ರೀನಿವಾಸ್ ಪ್ರಸಾದ್ ಮತ್ತು ಅಂಬರೀಷ್ ಅವರನ್ನು ಕೈ ಬಿಡ್ತಾರೆ. ಈ ಸಂದರ್ಭದಲ್ಲಿ ತನ್ನನ್ನು ಹೇಳದೆ ಕೇಳದೆ ಮಂತ್ರಿಗಿರಿಯಿಂದ ತೆಗೆದರು ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಕೆಂಡಾಮಂಡಲವಾಗ್ತಾರೆ, ತೊಡೆ ತಟ್ತಾರೆ, ಪಕ್ಷ ಬಿಡ್ತಾರೆ, ಬಿಜೆಪಿಗೆ ಸೇರ್ತಾರೆ, ಉಪಚುನಾವಣೆ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಸೋಲ್ತಾರೆ, ಮತ್ತೆ ತೊಡೆ ತಟ್ತಾರೆ, ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. ಆಗ ಹೇಳ್ತಾರೆ, ಎಸ್, ಸಿದ್ದರಾಮಯ್ಯನ ವಿರುದ್ಧ ನಾನು ಸಮರ ಸಾರಿದ್ದೇನೆ, ಗೆದ್ದಿದ್ದೇನೆ. ಈಗೆಲ್ಲ ಗತವೈಭವ. ಅವರು ನಿವೃತ್ತಿಯಾಗಿದ್ದಾರೆ. ಅವರ ಅಳಿಯನಿಗೆ ಟಿಕೆಟ್ ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅದಾಗಲಿಲ್ಲ. ಮತ್ತವರು ಅಳಿಯ ಕಾಂಗ್ರೆಸ್ ಸೇರಿದ್ದಾನೆ. ಬೇಸರಗೊಂಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಈಗ ಅವರನ್ನು ಮನವೊಲಿಸುವಂಥ ಕಾರ್ಯ ಆಗ್ತಾ ಇದೆ. ಬಹುಶಃ ಯಶಸ್ವಿ ಆಗ್ತಾರೆ. ನಾಳೆ ನರೇಂದ್ರ ಮೋದಿ ಮೈಸೂರಿಗೆ ಬರ್ತಾರೆ. ನಾಳೆ ಮೈಸೂರಿಗೆ ಬರುವುದಕ್ಕಿಂತ ಮೊದಲು ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಆಗಬೇಕಾಗಿದೆ. ಶ್ರೀನಿವಾಸ್ ಪ್ರಸಾದ್ ವಯೋವೃದ್ಧರಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಶ್ರೀನಿವಾಸ್ ಪ್ರಸಾದ್ ಅತ್ಯದ್ಭುತವಾದಂತಹ ನಾಲೆಜ್ ಇರುವಂತಹ ಜ್ಞಾನಿ. ಅವರ ಮಾತು ವಿಧಾನಸಭೆಯಲ್ಲಿ ಅವರ ಮಾತಿಗೆ ಕೂತ್ರೆ ಎಲ್ಲರೂ ಸೈಲೆಂಟ್ ಆಗ್ತಾ ಇದ್ರು, ಅವರ ಮಾತನ್ನು ಕೇಳ್ತಾ ಇದ್ರು. ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಕೊಟ್ಟರು ಕೂಡ ಭಾಳ ಅದ್ಭುತವಾದಿ. ಈಗ ವಯಸ್ಸಾಗಿದೆ, ಹೆಲ್ತ್ ಇಶ್ಯೂಸ್ ಇದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ ಮೊದಲ ಥರ. ಭಾಳ ಅದ್ಭುತವಾದಂತಹ ಒಂದು ಪದಪುಂಜಗಳನ್ನು ಉಪಯೋಗಿಸ್ತಾ ಇದ್ರು. ನಾವೆಲ್ಲ ವಿಧಾನಸಭೆ ಪತ್ರಕರ್ತರ ಗ್ಯಾಲರಿಯಿಂದ ಅವರ ಮಾತುಗಳನ್ನು ಕೇಳೋದಂದರೆ ಭಾಳ ಇಷ್ಟ. ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯ ಭೇಟಿ, ಇದು ಈ ಕ್ಷಣದ ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿ. ಪ್ರಸಾದ್ ಬನ್ರಿ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು, ಅದನ್ನು ಕೂಡ ಕೇಳಿಸ್ಕೊತೀನಿ. ಭೇಟಿ ಕೊಟ್ಟಿದ್ದಾರೆ. ಜಯಲಕ್ಷ್ಮೀಪುರಂನಲ್ಲಿರುವ ನಿವಾಸ. ಹಳೆ ಕೋಪ ಮರೆತು ಒಂದಾಗ್ತಾರ ಬೇರೆ ಬೇರೆ ಕಾರಣಗಳಿಂದಾಗಿ. ಇದೇ ಸಿದ್ದರಾಮಯ್ಯನವರ ನೋಡಿ, ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಎನಿ ಟೈಮ್ ಏನು ಬೇಕಿದ್ರೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದೇ ಶ್ರೀನಿವಾಸ್ ಪ್ರಸಾದ್ ಅವರು 2013-18ರ ಅವಧಿಯಲ್ಲಿ ಇದೇ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಅವರ ಅಂಡರಲ್ಲಿ ಮಂತ್ರಿ ಆಗಿದ್ರು. ಹೇಗೆ ಅಂತಂದರೆ, ನಿಮಗೆ ರಮೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಗೊತ್ತಲ್ಲ, ರಮೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಗೆ ಅವರಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದೇ ಅಂಡರ್ಸ್ಟ್ಯಾಂಡಿಂಗ್ ಇವರಿಬ್ಬರ ನಡುವೆ ಇತ್ತು. ಆದರೆ ಯಾವಾಗ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಇವರನ್ನ ಕೈ ಬಿಡ್ತಾರೆ. ಅಂಬರೀಷ್ ಅವರನ್ನು ಕೂಡ ಕೈ ಬಿಡ್ತಾರೆ. ಇವರನ್ನು ಕೈ ಬಿಟ್ಟ ತಕ್ಷಣ ಶ್ರೀನಿವಾಸ್ ಪ್ರಸಾದ್ ಈಗಲೂ ನನಗೆ ನೆನಪಿದೆ, ಮಾಧ್ಯಮದ ಮುಂದೆ ಹೇಳ್ತಾರೆ, ಏನ್ರಿ ಇದು, ನಾನೊಬ್ಬ ಸೀನಿಯರ್ ಪಾಲಿಟಿಷಿಯನ್, ನಾನು ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವನು, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವನು, ನನಗೆ ನನ್ನದೇ ಆದಂಥ ಒಂದು ಇಮೇಜ್ ಇದೆ. ನನ್ನನ್ನು ಒಂದು ಮಾತು ಹೇಳ್ಬೋದಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಂದು ಮಾತು ನನ್ನ ಹತ್ರ ಹೇಳಿದಿದ್ರೆ ನಾನಾಗೇ ಬಿಟ್ಬಿಡ್ತಿದ್ದೆ. ಆದರೆ ನನ್ನನ್ನು ಹೇಳದೆ ಕೇಳದೆ ಕಿತ್ತು ಹಾಕಿದ್ದಾರೆ. ನಾನು ಇದನ್ನು ಸಮರ್ಥನೆ ಮಾಡೋದಿಲ್ಲ. ಇದು ನನಗೆ ಮಾಡಿದಂಥ ಅವಮಾನ. ತೊಡೆ ತಡ್ತಾರೆ ಶ್ರೀನಿವಾಸ್ ಪ್ರಸಾದ್. ಕಾಂಗ್ರೆಸ್ಸಿಂದ ಹೊರಗೆ ಹೋಗ್ತಾರೆ. ಆಗ ಎಂಟ್ರಿ ಕೊಡುವಂಥವ್ರು ಬಿಜೆಪಿ.
ಅವರನ್ನು BJP ಕರ್ಕೊಂಬಂದು ಅಲ್ಲೊಂದು ಉಪಚುನಾವಣೆ ನಡೆಯುತ್ತೆ ನಂಜನಗೂಡು. ಆ ಉಪಚುನಾವಣೆಯಲ್ಲಿ ಕಳಲೆ ಕೇಶವಮೂರ್ತಿ ಮಹತ್ವದ ಬೆಳವಣಿಗೆ. ಮೈಸೂರು ಅಖಾಡದಲ್ಲಿ ಅತಿ ದೊಡ್ಡ ಸಂಚಲನ. ಚಾಮರಾಜನಗರ ಮತ್ತು ಮೈಸೂರಲ್ಲಿ ಮುಖ್ಯಮಂತ್ರಿಗಳಿಗೆ ಸವಾಲಿನ ಪ್ರಶ್ನೆ. 28 ಲೋಕಸಭಾ ಕ್ಷೇತ್ರ ಇರ್ಬೋದು, ಆದರೆ ಮುಖ್ಯಮಂತ್ರಿಗೆ ಸವಾಲಾಗಿರೋದು 2 ಕ್ಷೇತ್ರ, ಒಂದು ಮೈಸೂರು ಮತ್ತೊಂದು ಚಾಮರಾಜನಗರ.